ಮಿತ್ರರಿಗೆ ರೈತ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ವರ್ಷಗಳ ಹಿಂದೆ ಬಳಕೆ ಇಲ್ಲದ ಬೀಳೂರಿನ ಬರಡು ಭೂಮಿಯಲ್ಲಿ ಕಲ್ಲಂಗಡಿ ಬೆಳೆದು ನಡೆಸುತ್ತಿದ್ದ ವಾಣಿಜ್ಯ ಬೆಳೆ ಅಡಿಕೆ ಜೊತೆ ಉಪ ಬೆಳೆಯಾಗಿ ಕಲ್ಲಂಗಡಿಯನ್ನು ಬೆಳೆದು ಕೃಷಿಕರೊಬ್ಬರು ಬೋರ್ವೆಲ್ ನೀರು ಬಳಸಿಕೊಂಡು ಅಂತರ್ಗತ ಹನಿ ನೀರಾವರಿ ಪದ್ಧತಿ ಮೂಲಕ ಉತ್ತಮ ಇಳುವರಿ ಜೊತೆಗೆ ಲಾಭ ಪಡೆದಿದ್ದಾರೆ. ಶಿರಸಿಯ ಪೂರ್ವ ಭಾಗ ಬನವಾಸಿ ಹೋಬಳಿ ಅರೆ ಮಲೆನಾಡಿನಲ್ಲಿ ವಾತಾವರಣ ಹೊಂದಿದ್ದು ಬೀಳೂರು ಕೂಡ ಇದಕ್ಕೆ ಹೊರತಾಗಿಲ್ಲ. ಇಲ್ಲಿನ ಕೃಷಿಕ ಹರೀಶ್ ನಾಯಕ್ ಅವರು ತಮ್ಮ 1.5 ಎಕರೆ ಜಮೀನಿನಲ್ಲಿ ಕಳೆದ 2 ವರ್ಷಗಳಿಂದ ಕಲ್ಲಂಗಡಿ ಕೃಷಿಯನ್ನು ಮಾಡುತ್ತಿದ್ದಾರೆ. ಪ್ಲಾಸ್ಟಿಕ್ ಮಲ್ಚಿಂಗ್ ಜೊತೆಗೆ ಅಂತರ್ಗತ ಹನಿ ನೀರಾವರಿ ಪದ್ಧತಿ ಮೂಲಕ ಬೆಳೆ ಬೆಳೆದಿರುವ ಇವರು ಎಕರೆಗೆ 18 ಟನ್ನಷ್ಟು ಇಳುವರಿ ಪಡೆಯುವ ಮೂಲಕ ಉತ್ತಮ ಆದಾಯವನ್ನು ಸಂಪಾದಿಸಲಾಗುತ್ತಿದ್ದಾರೆ. ಹಾಗೆ ಭೂಮಿಯನ್ನು ಉಳುಮೆ ಮಾಡಿ ತಿಪ್ಪೆ ಗೊಬ್ಬರ, ಅಲ್ಪ ಪ್ರಮಾಣದಲ್ಲಿ ರಾಸಾಯನಿಕ ಪೋಷಕಾಂಶಗಳನ್ನು ಹಾಗೆ ಮಲ್ಚಿಂಗ್ ನಾಟಿ ಪದ್ಧತಿ 1 ಅಡಿಯಿಂದ ಅಂತರ ಬಂದು 15 ರಿಂದ 20 ಸಾವಿರ ಬ್ಯಾಗ್ ಮಾದರಿಯ ಕಲ್ಲಂಗಡಿ ಸಸಿಗಳನ್ನು ನೆಡಲಾಗಿದ್ದು ಅಂದಾಜು 50 ದಿನಗಳಲ್ಲಿ ಹೂ ಮಿಡಿ ಬಿಡುತ್ತವೆ. ಈ ಪ್ರಯೋಗ ಕೀಟ ಬಾಧೆ ಕಳೆ ಸಮಸ್ಯೆ ಹಾಗೆ ಕಡಿಮೆ ಅಧಿಕ ಇಳುವರಿ ದೊರೆಯುವಲು ಎನ್ನುವಲು ಬೆಳೆಗಾರ ಹರೀಶ್ ನಾಯಕ್ ಅವರು ಹೇಳ್ತಾ ಇದ್ದಾರೆ. ಅಂದಾಜು ಬಂದು 80,000 ರೂಪಾಯಿ ಖರ್ಚಾಗಿದೆ ಅಂತೆ ಸದ್ಯ. ಹಾಗೆ 15 ರಿಂದ 18 ಟನ್ ಕಲ್ಲಂಗಡಿ ಇಳುವರಿ ಬರುತ್ತದೆ ಅಂತೆ. ಪ್ರತಿ ಟನ್ನಿಗೆ 7 ರಿಂದ 8 ಸಾವಿರ ರೂಪಾಯಿ ದೊರೆಯುತ್ತದೆ ಅಂತೆ. ಬಂಡವಾಳ ಎಲ್ಲ ತೆಗೆದು ಆದಾಯಕ್ಕೇನು ಕೊರತೆ ಇಲ್ಲ ಎಂದು ರೈತ ಹೇಳುತ್ತಿದ್ದಾನೆ. ಹಾಗೆ ಇನ್ನೂ ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಕೂಡ ಆಗಿ ರೈತರೇ.